ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ಕೋಸ್ಟಲ್ ಸ್ಪೆಷಲ್ ಡಿಶ್ ಅಂತ ಹೇಳ್ಬೋದು, ನೀರು ದೋಸೆನ ಮಾಡ್ತಾ ಇದ್ದೇನೆ. ನೀರು ದೋಸೆ ಮಾಡ್ಲಿಕ್ಕೆ ಎಲ್ಲರಿಗೂ ಬರ್ಬೋದು. ಅದ್ರ ಜೊತೆ ನೀವು ಏನು ತಿಂತೀರಾ? ನೀರು ದೋಸೆ ಜೊತೆ ಚಟ್ನಿ, ಚಿಕನ್ ಕರಿ, ಮಟನ್ ಅಥವಾ ಫ್ರಾನ್ಸ್ ಜೊತೆನೋ ಏನೋ ಒಂದು ಕಾಂಬಿನೇಷನಲ್ಲಿ ತಿನ್ಬೋದು ಅಲ್ವಾ? ಮತ್ತೆ ಕಾಯಿ ಬೆಲ್ಲದಲ್ಲಿ ಕೂಡ ತಿಂತಾರೆ. ಆದರೆ ಇದೆಲ್ಲ ಬಿಟ್ಟು ಒಂದು ಯುನಿಕ್ ರೆಸಿಪಿ ಕೂಡ ಇದೆ ನೀರು ದೋಸೆ ಜೊತೆ ತಿನ್ನಲಿಕ್ಕೆ. ಅದು ಪೊಟ್ಯಾಟೊ ಕರಿ ಅಥವಾ ಬಟಾಟೆ ಗಸಿ ಕಾಯಿ ಹಾಲಿಂದ ಮಾಡ್ತಾರೆ. ಅದನ್ನ ಹೇಗೆ ಮಾಡೋದು? ನೀರು ದೋಸೆ ಜೊತೆ ನಾನು ಬಟಾಟೆ ಗಸಿಯನ್ನ ಮಾಡ್ತಾ ಇದ್ದೇನೆ. ಅವೆರಡನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ನೀರು ದೋಸೆಯನ್ನ ರುಬ್ಬಿ ಇಟ್ಕೊಳ್ಳೋಣ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಂಡು ಬರೋಣ. ನೀರು ದೋಸೆ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ ರೈಸನ್ನು ನೆನೆಸಿಟ್ಕೊಂಡಿದ್ದೇನೆ. ಇದು ಬಂದುಬಿಟ್ಟು ದೋಸೆ ಅಕ್ಕಿಯನ್ನು ನೆನೆಸಿದ್ದೇನೆ. ಅದೇ ರೀತಿ ಅರ್ಧ ಕಪ್ಪು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. 2 ಕಪ್ ಅಂದರೆ ದೊಡ್ಡ ಕಪ್ಪಲ್ಲ, ಚಿಕ್ಕ ಕಪ್ಪಲ್ಲಿ. ಹಾಗೆ ಸ್ವಲ್ಪ ಸಾಲ್ಟನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನು ಹಾಕ್ಕೊಳ್ತೇನೆ. ನಾನು ಆಲ್ರೆಡಿ ಇದನ್ನು ನೀಟಾಗಿ ತೊಳೆದು ನೆನೆಸಿ ಇಟ್ಕೊಂಡಿರೋದು. ಅಕ್ಕಿಯನ್ನು ಒಂದು 3 ರಿಂದ 4 ಗಂಟೆಗಳ ಕಾಲ ಆದರೂ ಮಿನಿಮಮ್ ನೆನೆಸ್ಕೊಳ್ಬೇಕು. ಆಗ ದೋಸೆ ಹಿಟ್ಟು ಬ್ಯಾಟರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಒಂಥರ ಜರಿಯಾಗಿರುತ್ತೆ, ಬ್ಯಾಟರ್ ಅಷ್ಟು ಚೆಂದ ಬರೋದಿಲ್ಲ. ನೀರು ದೋಸೆಯ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಬರಬೇಕು. ತುಂಬ ಸ್ಮೂತಾಗಿ ರುಬ್ಕೊಳ್ಬೇಕು. ಅದೇ ರೀತಿ ನೀರಾಗಿ ಬರಬೇಕು. ಹೆಸರೇ ಹೇಳುವ ಹಾಗೆ ನೀರು ದೋಸೆ, ವಾಟರ್ ದೋಸೆ ಅಂತ. ಹಾಗೆ ನೋಡಿ, ಕನ್ಸಿಸ್ಟೆನ್ಸಿ ತುಂಬ ನೀರಾಗಿ ಬರಬೇಕು. ನಿಮಗೆ ದೋಸೆ ಒಂದೆರಡು ಮಾಡುವಾಗ ಗೊತ್ತಾಗ್ತದೆ. ಏನಾದರೂ ಸ್ವಲ್ಪ ದೋಸೆ ದಪ್ಪ ಬಂದರೆ ಮತ್ತೆ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ತೆಳು ಮಾಡ್ಕೊಳ್ಬೋದು. ತುಂಬ ನೀರು ಹಾಕಿ ಒಂದೇ ಸಲ ತೆಳು ಮಾಡ್ಕೊಂಡು ಬಿಡಬೇಡಿ, ಮತ್ತು ದೋಸೆ ಹುಯ್ಲಿಕ್ಕೆ ಬರಲ್ಲ. ಇವಾಗ ಇದು ರೆಡಿ ಆಗಿದೆ, ದೋಸೆ ಮಾಡೋಣ. ನಾನು ನೀರು ದೋಸೆ ಮಾಡಲಿಕ್ಕೆ ತವವನ್ನು ಇಟ್ಕೊಂಡಿದ್ದೇನೆ. ಇದು ಕಬ್ಬಿಣದ್ದು. ನಾವು ನೀರು ದೋಸೆ ಇದೇ ತವದಲ್ಲಿ ಮಾಡೋದು. ನಾನ್ ಸ್ಟಿಕ್ಕಲ್ಲಿ ಕೂಡ ಮಾಡ್ಬೋದು. ನಾನು ಮೊದಲು ಇದರಲ್ಲಿ ಮಾಡಿ ಮತ್ತು ನಾನ್ ಸ್ಟಿಕ್ಕಲ್ಲಿ ಮಾಡೋದನ್ನು ತೋರಿಸ್ತೇನೆ. ಕಾವಲಿ ಬಿಸಿಯಾಗಿದೆ. ಸೊ ನಾನೀಗ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತೇನೆ ದೋಸೆಗೆ ನಾನು ಯಾವಾಗಲೂ ಎಳ್ಳೆಣ್ಣೆಯನ್ನೇ ಉಪಯೋಗಿಸೋದು. ಜಿಂಜೆಲ್ಲಿ ಆಯಿಲ್ ಅಂತ ಕರಿತೇವೆ. ಇದು ನಾನು ವುಡ್ ಪ್ರೆಸ್ಡ್ ಎಳ್ಳೆಣ್ಣೆ, ಮರದ ಗಾಣದಿಂದ ಮಾಡಿರೋ ಎಳ್ಳೆಣ್ಣೆನ ತಗೊಂಡು ಬಂದಿದ್ದೇನೆ. ಅದನ್ನೇ ಯೂಸ್ ಮಾಡೋದು. ತುಂಬ ನೀರಾಗಿರುತ್ತೆ, ಚಂದ ಬರ್ತದೆ ದೋಸೆ. ಆಗಿದೆ. ಮೊದಲಿಗೆ ನಾವು ಸೈಡನ್ನು ಬಿಡಿಸ್ಕೊಂಡ್ರೆ ಈಸಿಯಾಗಿ ದೋಸೆನ ತೆಗಿಬಹುದು. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಇದನ್ನು ಹೀಗೆ ಫೋಲ್ಡ್ ಮಾಡಿದರೆ ಆಯಿತು. ನಾನೀಗ ನಾನ್ ಸ್ಟಿಕ್ ತವವನ್ನು ತಗೊಂಡಿದ್ದೇನೆ. ಇದರಲ್ಲಿ ಕೂಡ ದೋಸೆ ಮಾಡಿ ನೋಡೋಣ. ಬಿಸಿಯಾಗಿದೆ, ದೋಸೆ ಮಾಡುವ. ನಾನ್ ಸ್ಟಿಕ್ ತವದಲ್ಲಿ ಕೂಡ ಒಳ್ಳೆ ಬರ್ತದೆ, ಆದರೆ ಕಬ್ಬಿಣದ ಹಂಚಲ್ಲಿ ಬಂದಷ್ಟು ಟೇಸ್ಟ್ ಇರುವುದಿಲ್ಲ. ಮೇಲೆಯಿಂದ ನಾವು ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ಮೊದಲಿಗೆ ಎಣ್ಣೆ ಏನು ಹಾಕೋದು ಬೇಡ, ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಆಗಿದೆ. ನೋಡಿ, ನಮ್ಮದು ನೀರು ದೋಸೆ ರೆಡಿಯಾಗಿದೆ. ಇದಕ್ಕೆ ಒಂದು ಯುನಿಕ್ ಕಾಂಬಿನೇಷನ್ ಪೊಟ್ಯಾಟೊ ಗಸಿ ಅಥವಾ ಬಟಾಟೆ ಗಸಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪೊಟ್ಯಾಟೊ ಗಸಿ ಮಾಡಲಿಕ್ಕೆ ನಮಗೆ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆಗ್ತದೆ. ಮೊದಲನೇದಾಗಿ ನಾನಿಲ್ಲಿ ಪೊಟ್ಯಾಟೊವನ್ನು ತಗೊಂಡಿದ್ದೇನೆ. ಪೊಟ್ಯಾಟೊವನ್ನು ಸಿಪ್ಪೆ ತೆಗೆದು ನಾನು
ಈ ರೀತಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಅದೇ ರೀತಿ ನಾನು ತೆಂಗಿನಕಾಯಿಯನ್ನು ತಗೊಂಡು ಅದನ್ನು ರುಬ್ಬಿ ಹಾಲನ್ನು ತಗೊಂಡು ಇಟ್ಕೊಂಡಿದ್ದೇನೆ. ಇದು ದಪ್ಪಕಾಯಿ ಹಾಲು. ಹಾಗೆ ಅದೇ ರೀತಿ ಇನ್ನೊಂದು ತೆಳುವಾಗಿ ಒಂದು ಕಾಯಿ ಹಾಲು, 2 ರೀತಿಯ ಕಾಯಿ ಹಾಲನ್ನು ಮಾಡಿ ಇಟ್ಕೊಂಡಿದ್ದೇನೆ. ತೆಂಗಿನಕಾಯಿ ಹಾಲು ಮನೇಲಿ ಮಾಡಲಿಲ್ಲ ಅಂದರೆ ಇವಾಗ ಮಾರ್ಕೆಟಲ್ಲಿ ಔಟ್ಸೈಡ್ ಸಿಗುತ್ತೆ, ಆ ತೆಂಗಿನಕಾಯಿ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಒಗ್ಗರಣೆಗೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದೇ ರೀತಿ ಖಾರದ ಪುಡಿ, ಹಾಗೆ ಇದು ಗರಂ ಮಸಾಲವನ್ನು ತಗೊಂಡಿದ್ದೇನೆ. ಖಾರದ ಪುಡಿ ಅಂದರೆ ಇದರಲ್ಲಿ ಎಲ್ಲವೂ ಇದೆ. ಧನಿಯಾ ಪೌಡರ್, ಜೀರಾ ಪೌಡರು, ಪೆಪ್ಪರ್ ಪೌಡರು, ಮೆಂತ್ಯ, ಅರಿಶಿಣ ಎಲ್ಲ ಮಿಕ್ಸ್ ಆಗಿದೆ. ಸೊ ಖಾಲಿ ಚಿಲ್ಲಿ ಪೌಡರ್ ಹಾಕೋದಾದರೆ ಅವೆಲ್ಲ ಪೌಡರ್ಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಬೇಕಾಗ್ತದೆ. ನಂದು ಇದರಲ್ಲಿ ಎಲ್ಲವೂ ಮಿಕ್ಸ್ ಆಗಿರೋದ್ರಿಂದ ನಾನು ಪೌಡರನ್ನೇ ತಗೊಂಡಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಈ ಟೈಮಲ್ಲಿ ನಾವು ಜಜ್ಜಿ ಇಟ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಕೆಂಬಣ್ಣಕ್ಕೆ ಬಂದಿದೆ. ಈಗ ನಾನು ಆನಿಯನನ್ನು ಹಾಕ್ಕೊಳ್ತಾ ಇದ್ದೇನೆ. ಆನಿಯನ್ ಬೇಗ ಬೇಯಬೇಕಂದ್ರೆ ಆ್ಯಸ್ ಯೂಶುವಲ್ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರ್ತದೆ. ಸೇಮ್ ಚಿಕನ್ ಸಾರು ಹಾಗೆ ಬರ್ತದೆ. ಇದು ನೀರು ದೋಸೆಗಂತೂ ಒಳ್ಳೆ ಕಾಂಬಿನೇಷನ್. ನೀಟಾಗಿ ಬಾಯ್ಲ್ ಆಗಬೇಕು. ನೋಡಿ, ಇದು ಕೆಂಬಣ್ಣಕ್ಕೆ ಬಂದಿದೆ, ಬ್ರೌನಿಷ್ ಕಲರ್ ಆಗಿದೆ. ಈ ಟೈಮಲ್ಲಿ ನಾವು ಪೊಟ್ಯಾಟೊವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆಲ್ರೆಡಿ ಹೆಚ್ಚಿಟ್ಕೊಂಡಿರೋ ಪೊಟ್ಯಾಟೊವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾವು ನಾನು ಹೇಳಿದ್ದೆಲ್ಲ ನೀರ್ಕಾಯಿ ಹಾಲನ್ನು ಮಾಡಿ ಇಟ್ಕೊಂಡಿದ್ದೇನೆ ಅಂತ, ಆ ನೀರ್ಕಾಯಿ ಹಾಲನ್ನು ಹಾಕಿ ನಾವು ಬೇಯಿಸ್ಕೊಳ್ಳುವ. ಪೊಟ್ಯಾಟೊ ಒಂದು 3/4 ಅಂಶ ಬೇಯಬೇಕು. ಅದು 3/4 ಅಂಶ ಬೆಂದ ನಂತರ ನಾವು ತಿಕ್ಕಕಾಯಿ ಹಾಲು, ದಪ್ಪಕಾಯಿ ಹಾಲನ್ನು ಹಾಕಿ ಕುದಿಸ್ಕೊಳ್ಳುವ. ಇದೀಗ ಬಾಯ್ಲ್ ಆಗಲಿ ಇದರಲ್ಲೇ ಪೊಟ್ಯಾಟೊ. ಸೊ ನಾನೀಗ ಮುಚ್ಚಿ ಇಡ್ತೇನೆ. ನೀರ್ಕಾಯಿ ಹಾಲು ಹಾಕಿ ಪೊಟ್ಯಾಟೊವನ್ನು ಚೆಂದ ಬೇಯಿಸ್ಕೊಳ್ತಾ ಇದ್ದೇನೆ. ಬಾಯ್ಲ್ಡ್ ಆಗ್ತಾ ಇದೆ. ಈ ಟೈಮಲ್ಲೇ ನಾನು ಈ ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಅದು ಚೆಂದ ಹಿಡ್ಕೊಳ್ಳುತ್ತೆ. ನಾನು ನೀರ್ಕಾಯಿ ಹಾಲು ಹಾಕಿದ್ದೇನೆ ಅಲ್ವಾ, ಅದು ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂತು. ಅದೇ ರೀತಿ ಪೊಟ್ಯಾಟೊ ಕೂಡ ಬಾಯ್ಲ್ಡ್ ಆಗಿದೆ. ಇಷ್ಟ ಆದರೆ ಸಾಕು. ಪೊಟ್ಯಾಟೊ ಬೇಗ ಬಾಯ್ಲ್ಡ್ ಆಗುತ್ತೆ. ಅವಾಗವಾಗ ನೀವು ನೋಡ್ತಾ ಇರಿ. ಖಾರ ಬೇಕು ಅಂದರೆ ಖಾರ ಹಾಕ್ಕೊಳ್ಬೋದು, ಉಪ್ಪು ಬೇಕು ಅಂದರೆ ಉಪ್ಪನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಆ್ಯಂಡ್ ನಾನೀಗ ಏನು ಮಾಡ್ತಿದ್ದೇನೆ ಅಂದರೆ ಈ ದಪ್ಪ ಕಾಯಿ ಹಾಲು ತೊಗೊಂಡಿದ್ದೇನಲ್ಲ, ಇದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈ ದಪ್ಪ ಕಾಯಿ ಹಾಲು ಹಾಕಿ ಒಂದು ಕುದಿ ಬರೋ ತನಕ ಕುದಿಲಿಕ್ಕೆ ಬಿಡಿ. ನಿಧಾನ ಬೆಂಕಿಯಲ್ಲೇ ಇಡಿ, ಸ್ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡೋಣ. ಇದು ಚೆಂದ ಕುದ್ದಾದ ಮೇಲೆ ನಾವು ಗರಂ ಮಸಾಲೆಯನ್ನು ಆ್ಯಡ್ ಮಾಡೋಣ. ಇದು ಸ್ವಲ್ಪ ಹೊತ್ತು ನಾವು ಕುದಿಲಿಕ್ಕೆ ಬಿಡೋಣ ಗ್ರೇವಿಯನ್ನು. ನೋಡಿ, ಚೆಂದ ಬಾಯ್ಲ್ಡ್ ಆಗಿದೆ. ಇದೇ ರೀತಿ ಕುದೀತಾ ಇರಬೇಕು. ಈ ರೀತಿಯಲ್ಲಿ ಇದು ಆಲ್ಮೋಸ್ಟ್ ಆಗಿದೆ. ಈಗ ನಾವು ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪನ್ನು ನೀವು ನೋಡಿಕೊಳ್ಳಿ. ಗರಂ ಮಸಾಲೆಯಲ್ಲೇ ಕೂಡ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ತುಂಬ ಮೊದಲೇ ಉಪ್ಪು ಕಮ್ಮಿ ಅಂತ ಉಪ್ಪು ಹಾಕಬೇಡಿ. ಮತ್ತೆ ಬೇಕಾದರೆ ಒಮ್ಮೊಮ್ಮೆ ಉಪ್ಪಾಗುತ್ತೆ. ಗರಂ ಮಸಾಲೆಯಲ್ಲೇ ಕೂಡ ಸಾಲ್ಟ್ ಇರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕಿ. ಖಾರ ಬೇಕಾದರೂ ಉಪ್ಪು ಖಾರ ಎಲ್ಲ ನಿಮ್ಮ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ. ನೋಡಿ, ಇದೀಗ ಬ್ರೌನಿಷ್ ಕಲರಲ್ಲಿ ಬಂದಿದೆ. ಈ ಥರ ಆದಾಗ ಇದನ್ನು ಸ್ಟವ್ ಆಫ್ ಮಾಡಿ ಒಗ್ಗರಣೆ ಹಾಕೋಣ ಗ್ರೇವಿಗೆ. ಒಗ್ಗರಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನೀರು ದೋಸೆ ಜೊತೆ ನಮ್ಮ ಈ ಎಮ್ಮಿ ಗ್ರೇವಿ ಯುನಿಕ್ ರೆಸಿಪಿ ರೆಡಿಯಾಗಿದೆ. ಆ್ಯಕ್ಚುಲಿ ಇದು ಕೂಡ ಟ್ರೆಡಿಷ್ನಲ್ ರೆಸಿಪಿ. ನಾವೆಲ್ಲ ಮೊದಲು ನಾನ್ ವೆಜ್ ಎಲ್ಲ ಇಲ್ಲ ಅಂದಾಗ ಈ ಥರ ಮಾಡಿ ತಿಂತಾ ಇದ್ವಿ. ತುಂಬ ಚೆನ್ನಾಗಿರುತ್ತಿದ್ದು. ಸೇಮ್ ನಾನ್ ವೆಜ್ ಫ್ಲೇವರೇ ಕೊಡುತ್ತಲ್ವ, ಹಾಗಾಗಿ ತುಂಬ ಇಷ್ಟ ಆಗ್ತಾಯಿತ್ತು ನಮಗೆಲ್ಲ.
ಪೊಟ್ಯಾಟೊ ಕೂಡ ಎಲ್ಲರಿಗೂ ಇಷ್ಟ ಅಲ್ವಾ. ಆಲ್ರೆಡಿ ನೀರು ದೋಸೆ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದ್ರ ಜೊತೆ ಈ ಗ್ರೇವಿಯನ್ನು ಹಾಕಿ ಟೇಸ್ಟ್ ಮಾಡೋಣ. ಪೊಟ್ಯಾಟೊ ಕೂಡ ಎಲ್ರದ್ದು ಹಾಟ್ ಫೇವ್ರೇಟ್ ಅಲ್ವಾ, ತುಂಬ ಟೇಸ್ಟಿ ವೆಜಿಟೇಬಲಲ್ಲಿ ಭಾರಿ ಟೇಸ್ಟಿ ವೆಜಿಟೇಬಲ್. ಸೊ ಪೊಟ್ಯಾಟೊ ಗಸಿ ಈ ಥರ ಮಾಡ್ಕೊಂಡ್ರಂತೂ ಆಸಮ್ ಆಗಿರುತ್ತೆ. ಇದು ಚಪಾತಿ ಜೊತೆ ಕೂಡ ತಿನ್ಬೋದು, ರೈಸ್ ಜೊತೆ ಕೂಡ ತಿನ್ಬೋದು, ಬರೀ ನೀರು ದೋಸೆ ಅಂತ ಅಲ್ಲ, ಬಟ್ ನೀರು ದೋಸೆಗೆ ವೆರಿ ಗುಡ್ ಕಾಂಬಿನೇಷನ್. ನೀವು ನಿಮ್ಮ ಮನೇಲಿ ಖಂಡಿತವಾಗ್ಲೂ ಮಾಡಿ ನೋಡಬೇಕು. ಹಾಗೆ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಎರಡರದ್ದು ಕಾಂಬಿನೇಷನ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇಲ್ಲಿ ತನಕ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಮುಂದಿನ ನನ್ನ ಎಲ್ಲ ವೀಡಿಯೋಗಳಿಗೂ ನೀವು ಸಪೋರ್ಟ್ ಮಾಡಬೇಕು. ಹಾಗಾಗಿ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಗ ನಿಮಗೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ಬರ್ತದೆ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಮನೆಯವರ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. Thank you so much. Keep watching and keep supporting.